ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ಕೃಷಿ ಇಲಾಖೆ ಎದುರು ಬೆಳ್ಳಂಬೆಳಗ್ಗೆ ಲಾರಿಯೊಂದು ರೊಟ್ಟು ತುಂಬಿಕೊಂಡು ಹೋಗ್ತಿದ್ದಂಥ ಲಾರಿಯೊಂದು ಪಲ್ಟಿಯಾಗಿದ್ದು, ಚನ್ನಗಿರಿ ಪಟ್ಟಣದ ಒಂದು ಮೀಡಿಯನ್ಗಳು ಹಾಗೆಯೇ ಲೈಟಿನ ಕಂಬಗಳು ನೆಲಕ್ಕೆ ಉರುಳಿದ್ದಾವೆ. ಈ ಲಾರಿಯು ಬೆಂಗಳೂರಿನಿಂದ ಶಿವಮೊಗ್ಗದ ಒಂದು ಕಾಗದದ ಕಾರ್ಖಾನೆಗೆ ರಟ್ಟುಗಳನ್ನು ತುಂಬಿಕೊಂಡು ಸಾಗ್ತಾ ಇತ್ತು ಅಂತೇಳಿ ಮೂಲಗಳಿಂದ ತಿಳಿದು ಬಂದಿದೆ. ಹಾಗೆಯೇ ಸುಮಾರು ಒಂದೊಂದು ರಟ್ಟಿನ ಬಾಕ್ಸ್ಗಳು ಸಹ ಒಂದೊಂದು ಟನ್ಗಿನ್ನ ಅಧಿಕ ಇದ್ದು, ಸುಮಾರು 15ರಿಂದ 20ಕ್ಕೂ ಹೆಚ್ಚು ಈ ರಟ್ಟಿನ ಬಾಕ್ಸ್ಗಳು ಈ ಲಾರಿಯಲ್ಲಿ ಸಾಗಿಸಲಾಗ್ತಿತ್ತು. ಸುಮಾರು ಬೆಳಗಿನ ಜಾವ ಒಂದು 3 ಗಂಟೆ ಸುಮಾರಿಗೆ ಈ ಬಂದಂಥ ಲಾರಿ ನೇರವಾಗಿ ಬಂದು ಒಂದು ಟರ್ನಿಂಗಲ್ಲಿ ಪಲ್ಟಿ ಹೊಡೆದಿದೆ. ನಿಜಕ್ಕೂ ಈ ಟರ್ನಿಂಗ್ ಬಳಿ ಸಾಕಷ್ಟು ಬಾರಿ ಅಪಘಾತಗಳು ಸಂಭವಿಸ್ತಿದ್ದು, ಸಾರ್ವಜನಿಕರು ತುಂಬ ಎಚ್ಚರಿಕೆಯಿಂದನೂ ಸಹ ಓಡಾಡಬೇಕಾಗಿದೆ. ಇಲ್ಲಿ ಯಾಕಪ್ಪ ಅಂತಂದರೆ, ಬೆಳಗ್ಗೆ ನಿದ್ದೆಗಣ್ಣಲ್ಲಿ ಬರುವಂತಹ ವಾಹನ ಚಾಲಕರು ನೇರವಾಗಿ ರಸ್ತೆ ಇದೆ ಅಂತ ತಿಳ್ಕೊಂಬಿಟ್ಟು ವೇಗವಾಗಿಯೇ ಚಲಿಸ್ತಾ ಇರ್ತಾರೆ. ಆದರೆ ತಿರುವಿನ ರಸ್ತೆಯಲ್ಲಿ ಒಂದೇ ಸರಿ ಪಲ್ಟಿ ಆಗ್ತಾ ಇದ್ದಾವೆ. ಈ ವಾಹನ ಸೇರಿದಂತೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ 3-4 ವಾಹನಗಳು ಇದೇ ಸ್ಥಳದಲ್ಲಿ ಬಿದ್ದಿದ್ದು ನಾವನ್ನು ಕಾಣ್ಬೋದಾಗಿದೆ. ಹಾಗೆಯೇ ಈ ರಸ್ತೆಯಲ್ಲೂ ಸಹ ಒಮ್ಮೆ ಇಂಥ ಏನಾರ ಅಪಘಾತಗಳು ಸಂಭವಿಸ್ತು ಅಂದರೆ ಸಾಕಷ್ಟು ರಸ್ತೆ ಜಾಮ್ ಆಗ್ತದೆ. ರಸ್ತೆ ಜಾಮ್ ಆದರೆ ಗಂಟೆಗಟ್ಟಲೆ ಓಡಾಡುವಂಥ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದೇ ರೀತಿ ಬೈಪಾಸ್ ಸಹ ಸರ್ಕಾರದಿಂದ ನಿರ್ಮಾಣ ಮಾಡಲಾಗಿದೆ. ಆದರೆ ಬೈಪಾಸ್ನ ಕೆಲ ಸಮಸ್ಯೆಗಳಿಂದ ಸಾಕಷ್ಟು ವರ್ಷಗಳಿಂದ ಬೈಪಾಸ್ನ ಒಂದು ಕಾಮಗಾರಿ ಸಹ ಸ್ಥಗಿತವಾಗಿದೆ. ಇಂತಹ ಕೆಲ ಸಂದರ್ಭಗಳಲ್ಲಿ ವಾಹನಗಳು ಪಟ್ಟಣದ ಒಳಗೆ ಪ್ರವೇಶ ಪಡೆದೇ ಬೈಪಾಸ್ನಲ್ಲಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಬೈಪಾಸ್ನ ಆದಷ್ಟು ಬೇಗನೆ ಒಂದು ಚಾಲನೆಯನ್ನು ನೀಡಬೇಕಂತೇಳಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ನೋಡ್ಬೋದಾಗಿದೆ ಚಿತ್ರದಲ್ಲಿ ನೀವು ಲಾರಿ ಯಾವ ರೀತಿ ಪಲ್ಟಿಯಾಗಿದೆ ಅಂತೇಳಿ. ಹಾಗೆಯೇ ರಟ್ಟಿನ ಒಂದೊಂದು ಟನ್ಗೂ ಅದಕ್ಕೆ ಇರುವಂತಹ ರಟ್ಟಿನ ಒಂದು ಬಾಕ್ಸ್ಗಳು ಯಾವ ರೀತಿ ನೆಲದ ಮೇಲೆ ಬಿದ್ದಿದ್ದಾವೆ ಅಂತೇಳಿ ನೀವು ಕಾಣ್ಬೋದಾಗಿದೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಏನು ರಟ್ಟ ಇವು ರಟ್ಟ ರಟ್ಟಿದ್ದು ಇಷ್ಟು ದೊಡ್ಡ ಬಂಡ್ಲು ಮಾಡ್ತಾರೆ ರಟ್ಟಿಂದು. ಅಲ್ಲಿ ಇಂಥ ದೊಡ್ಡ ಲೋಡ್ ತುಂಬ್ಕೊಂಬಂದ ನಾನು. ವೆಯ್ಟ್ ಇರುತ್ತಲ್ಲ ತುಂಬ ಇದು. ಒಂದೊಂದು ಟನ್ ಇರ್ತದೆ. ಬೋ ಇಂಥವು ಎಷ್ಟಿದಾವೆ ಇದ್ರಾಗೆ? ಒಂದು 20 ಇದಾವೆ. ಅವು ಕರೆಕ್ಟ್ ಲಾರಿ ವೇಟ್ ಸರ ಕರೆಕ್ಟ್ ಹಾಕೊಂಡ 20-25 ಟನ್ ಏನು ಲಾರಿ 11 ಅದೇ ಒಂದು 20 ಇದಾವಲ್ಲ. ಲಾರಿ 4 ಇರೋದು ಅವು. ಇವತ್ತು ಈ ಚನ್ನಗಿರಿ ಪಟ್ಟಣದ ಈ ಟರ್ನಿಂಗ್ ಒಳಗಡೆ ಲಾರಿ ರಟ್ಟನ್ನು ತುಂಬ್ಕೊಂಡಿರೋ ಲಾರಿ ಬಿದ್ದಿದೆ. ನೀವು ಸಹ ಚನ್ನಗಿರಿ ನಿವಾಸಿಗಳು, ಏನು ಅನ್ನಿಸ್ತಾ ಇದೆ ಸರ್ ಈಗ? ಇಲ್ಲಿ ಏನು ಅಂತಂದರೆ ಮೇನ್ ಪ್ರಾಬ್ಲಮ್ಮು ಈ ಕೃಷಿ ಇಲಾಖೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಯಾವಾಗ ಇಂಥ ವೆಹಿಕಲ್ಗಳು ದಿನಾಲೂ 10-20 ವೆಹಿಕಲ್ಗಳು ಓಡಾಡ್ತಾನೆ ಇರ್ತವೆ. ವಾರಕ್ಕೊಂದು ಥರ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಇಲ್ಲಿ ಕ್ರಾಸಲ್ಲಿ ಟರ್ನಿಂಗಲ್ಲಿ ಭಾರಿ ಡೇಂಜರ್ ಇತ್ತು. ಕೃಷಿ ಇಲಾಖೆ ಇಲ್ಲಿ ಭಾರಿ ಟರ್ನಿಂಗ್ ಇರೋದ್ರಿಂದ ಕೃಷಿ ಇಲಾಖೆ ಇರೋದ್ರಿಂದ ಇಲ್ಲಿ ಏನು ಗೊತ್ತಾಗೋದಿಲ್ಲ ವೆಹಿಕಲ್ನರಿಗೆ. ಇದು ಭಾಳ ದಿವಸದಿಂದ ಇದು ಭಾರಿ ಪ್ರಾಬ್ಲಮ್ ಆಗ್ತಾಯಿದೆ. ಇದೊಂದು
ಮತ್ತು ಇಲ್ಲೊಂದು ಹೈವೇ ರೋಡು ಇವಾಗ 4-5 ವರ್ಷ ಆಯ್ತು ಇದು ರೆಡಿ ಆಗ್ತಾನೆ ಇಲ್ಲ. ಹೈವೇ ಒಂದು ರೆಡಿ ಆದರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಇಲ್ಲಿ ಈಗ ರೋಡ್ ಆದರೆ ಎಕ್ಸ್ಟೆನ್ಷನ್ ಮಾಡಬೇಕು. ಬೈಪಾಸ್ ಎಷ್ಟು ದಿನದಿಂದ ಅಲ್ಲಿ ಪ್ರಾರಂಭ ಆಗಿ ಕೆಲಸ ಅಂತೇಳಿ? ಈಗಲೇ 4-5 ವರ್ಷ ಆಯ್ತು ಅದಲ್ಲೇ ಪ್ರಾಬ್ಲಮ್ ಅದು ಸ್ಟಾರ್ಟ್ ಆಗತ್ತು, ಇನ್ನೂ ಆದರೂ ಕ್ಲಿಯರ್ ಆಗಿಲ್ಲ ಅದು. ಸೊ ಬೈಪಾಸ್ ಓಪನ್ ಆದರೆ ಎಲ್ಲ ಲಾರಿಗಳು ಅಲ್ಲಿಂದ ಹೋಗ್ತವೆ ಅಂತ? ಎಲ್ಲ ಆರಾಮಾಗಿ ಅಲ್ಲಿ ವೆಹಿಕಲ್ಗಳು ದೊಡ್ಡ ವೆಹಿಕಲ್ಗಳೆಲ್ಲ ಹತ್ಲಾಗ ಹೋಗ್ತವೆ, ಅವ್ರಿಗೆ ಈಸಿ ಆಗುತ್ತೆ. ಇಲ್ಲಿ ಸಣ್ಣ ವೆಹಿಕಲ್ ಆರಾಮಾಗಿ ನೋಡ್ಬೋದು ಇಲ್ಲಿ. ಸೊ ಇದು ನಮ್ಮ ಚನ್ನಗಿರಿಯ ನಿವಾಸಿಗಳು ಹೇಳುವಂಥದ್ದು. ಯಾಕಪ್ಪ ಅಂತಂದರೆ ಚನ್ನಗಿರಿ ಒಳಗಡೆ ಪ್ರತಿದಿನ ರಾತ್ರಿ ಬರುವಂಥ ವಾಹನ ಚಾಲಕರು ನಿದ್ದೆಗಣ್ಣಲ್ಲಿ ಬಂದು ಈ ಟರ್ನಿಂಗಲ್ಲಿ ಪ್ರತಿದಿನವೂ ಬೀಳ್ತಾರೆ. ಸೊ ಈ ಟರ್ನಿಂಗ್ನ ನೀವು ಆದಷ್ಟು ಬೇಗ ಒಂದು ಸ್ವಲ್ಪ ಅಗಲೀಕರಣನಾರು ಮಾಡಬೇಕು, ಇಲ್ಲಾಂದರೆ ಬೈಪಾಸ್ ರಸ್ತೆನ ಓಪನ್ನಾರು ಮಾಡಬೇಕಂತೇಳಿ ನಮ್ಮ ಚನ್ನಗಿರಿಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಇದು ರಾತ್ರಿ ವೇಳೆ ಬೀಳೋದ್ರಿಂದ ಅಷ್ಟು ಅಪಘಾತಗಳು ಕಮ್ಮಿ ಆಗ್ತದೆ ಅಂತೇಳಿ. ಯಾಕಂದರೆ ಬೆಳಗ್ಗೆ ವೇಳೆ ಬಿದ್ದರೆ ನೂರಾರು ವೆಹಿಕಲ್ ಅಡ್ಡಾಡ್ತಿರ್ತವೆ. ನೂರಾರು ವೆಹಿಕಲ್ ಅಡ್ಡಾಡೋಂಥ ಸಂದರ್ಭದಲ್ಲಿ ಜನರ ಮೇಲೂ ಸಹ ಬೀಳೋಂಥ ಸಾಧ್ಯತೆ ಇದರೊಳಗಡೆ ಇರ್ತದೆ ಅಂತೇಳಿ ಹೇಳ್ಬೋದಾಗಿದೆ.